ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ವಿಲೇಜ್ಗೆ ಸ್ವಾಗತ. ಸುಲಭವಾಗಿ ಹಳ್ಳಿಯಲ್ಲಿ ಯಾವ ರೀತಿ ಮಾಡುವುದು ತೊಗರೆಕಾಯಿ ಚಟ್ನಿ, ಅದೇ ರೀತಿ ಸುಲಭ ವಿಧಾನದಲ್ಲಿ ಮನೆಯಲ್ಲಿ ಮಾಡಿಕೊಳ್ಳಬಹುದು. ಅಜ್ಜಿ ಹಾಗೂ ಅಮ್ಮಂದಿರು ಮಾಡುವ ಈ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತದೆ. ಒಂದು ಸಲ ಈ ಚಟ್ನಿ ಮಾಡಿಕೊಂಡರೆ ಎಲ್ಲರೂ ಇಷ್ಟಪಟ್ಟು ತಿನ್ನುತ್ತಾರೆ. ರೊಟ್ಟಿ ಜೊತೆ ಅಂತೂ ಸೂಪರ್ ಟೇಸ್ಟಿ ಕಾಂಬಿನೇಷನ್. ಒಂದು ಸಲ ಈ ರೀತಿ ಮಾಡಿಕೊಳ್ಳಿ. ಮೊದಲು ತೊಗರೆಕಾಯಿಯನ್ನು ತೆಗೆದುಕೊಂಡು ಅದರ ಸಿಪ್ಪೆ ತೆಗೆದು ಬೀಜವನ್ನು ತೆಗೆದುಕೊಳ್ಳೋಣ. ನೋಡಿ ಯಾವ ರೀತಿ ಈ ಸಿಪ್ಪೆಯನ್ನು ಸುಲಭವಾಗಿ ತೆಗೆದುಕೊಳ್ಳಬಹುದು. ನಾನು ತೋರಿಸುವ ಹಾಗೆ ನೀವು ಎಲ್ಲ ತೊಗರೆಕಾಯಿಯ ಬೀಜವನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕಿಕೊಳ್ಳಿ. ಸುಲಭವಾಗಿ ಈ ಚಟ್ನಿ ಮಾಡಿಕೊಳ್ಳಬಹುದು ಹಾಗೂ ತುಂಬ ಟೇಸ್ಟಿಯಾಗಿರುತ್ತದೆ. ಬೀಜ ತೆಗೆದ ನಂತರ ಗ್ಯಾಸ್ ಮೇಲೆ ಒಂದು ಕಡಾಯಿನಿಟ್ಟು ಅದಕ್ಕೆ ಈ ಬೀಜವನ್ನು ಹಾಕಿಕೊಳ್ಳಿ. ಹಾಕಿ ಒಂದು 2 ನಿಮಿಷ ಹುರಿದುಕೊಂಡರೆ ಸಾಕಾಗುತ್ತದೆ. ನೋಡಿ ಇದೇ ರೀತಿ ಸ್ವಲ್ಪ ಹುರಿದುಕೊಂಡು ದರೆ ಸಾಕು. ತುಂಬ ಟೇಸ್ಟಿಯಾಗಿ ಈ ಚಟ್ನಿ ಮಾಡಿಕೊಳ್ಳಬಹುದು. ಇದು ವರ್ಷದಲ್ಲಿ ನವೆಂಬರ್ ಹಾಗೂ ಡಿಸೆಂಬರ್ನಲ್ಲಿ ಮಾತ್ರ ಮಾಡಿಕೊಳ್ಳುವ ಚಟ್ನಿ. ತುಂಬ ಟೇಸ್ಟಿಯಾಗಿರುತ್ತದೆ. ತೊಗರೆಕಾಯಿ ಹುರಿದ ನಂತರ ಇದಕ್ಕೆ ಹಸಿಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಹುರಿದು ಪ್ಲೇಟ್ನಲ್ಲಿ ಹಾಕಿಕೊಳ್ಳಿ. ಇವಾಗ ಒಂದು ಕಲ್ಬತ್ನಲ್ಲಿ ಹಸಿಮೆಣಸಿನಕಾಯಿಯನ್ನು ಹಾಕಿಕೊಳ್ಳಿ. ಅದಕ್ಕೆ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ತರಿತರಿಯಾಗಿ ಕುಟ್ಟಿಕೊಳ್ಳಬೇಕು. ಈ ತೊಗರೆಕಾಯಿ ನವೆಂಬರ್ ಹಾಗೂ ಡಿಸೆಂಬರ್ನಲ್ಲಿ ಮಾತ್ರ ಹಸಿಯಾಗಿರುತ್ತದೆ. ನಂತರ ಒಣಗಿರುವ ತೊಗರೆಕಾಯಿ ಬೀಜದಿಂದ ಅಷ್ಟು ಚೆನ್ನಾಗಿ ಈ ಚಟ್ನಿ ಬರುವುದಿಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಕುಟ್ಟಿಕೊಳ್ಳಬೇಕು. ಕುಟ್ಟುತ್ತಿರುವಾಗಲೇ ಇದಕ್ಕೆ ಹುರಿದಿರುವ ತೊಗರೆಕಾಯಿಯನ್ನು ಹಾಕಿಕೊಳ್ಳಿ. ಹಾಕಿ ತರಿತರಿಯಾಗಿ ಕುಟ್ಟಿಕೊಳ್ಳಬೇಕು. ಇದು ತುಂಬ ಟೇಸ್ಟಿಯಾಗಿರುತ್ತದೆ ಹಾಗೂ ರೊಟ್ಟಿ ಜೊತೆ ಅಂತೂ ತುಂಬ ಸೂಪರ್. ಈ ತೊಗರೆಕಾಯಿಯನ್ನು ನವೆಂಬರ್ ಹಾಗೂ ಡಿಸೆಂಬರ್ನಲ್ಲಿ ಮಾತ್ರ ಮಾರ್ಕೆಟ್ನಲ್ಲಿ ಬರುತ್ತದೆ. ಹಳ್ಳಿ ಕಡೆ ಅಂತೂ ಹೊಲದಲ್ಲಿ ಆರಾಮಾಗಿ ಸಿಗುತ್ತದೆ. ಇವಾಗ ಸಿಟಿಯಲ್ಲೂ ಕೂಡ ಮಾರ್ಕೆಟ್ನಲ್ಲಿ ಸುಲಭವಾಗಿ ಈ ತೊಗರೆಕಾಯಿ ಸಿಗ್ತಾ ಇದೆ. ಈ ತೊಗರೆಕಾಯಿ ಬೀಜದಿಂದ ಚಟ್ನಿ ಅಂತೂ ತುಂಬ ಟೇಸ್ಟಿಯಾಗಿರುತ್ತದೆ. ಕುಟ್ಟಿದ ನಂತರ ಇದಕ್ಕೆ ಸ್ವಲ್ಪ ಲಿಂಬೆ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ಚಟ್ನಿ ರೊಟ್ಟಿ ಜೊತೆ ಅಂತೂ ಸೂಪರ್ ಆಗಿರುತ್ತದೆ. ಮನೆಯಲ್ಲೂ ಎಲ್ಲರೂ ಇಷ್ಟಪಟ್ಟು ತಿನ್ನುತ್ತಾರೆ. ನೋಡಿ ಈ ರೀತಿ ತರಿತರಿಯಾಗಿ ರುಬ್ಬಿದ ನಂತರ ಒಂದು ಪ್ಲೇಟಿಗೆ ಹಾಕಿಕೊಳ್ಳಿ. ಇದಕ್ಕೆ ಒಗ್ಗರಣೆ ಕೊಡುವ ಅವಶ್ಯಕತೆಯೂ ಇರುವುದಿಲ್ಲ. ರೊಟ್ಟಿ, ಮೊಸರು ಈ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತದೆ. ಒಂದು ಸಲ ನಾನು ಹೇಳುವ ರೀತಿಯಲ್ಲಿ ಈ ತೊಗರೆಕಾಯಿ ಚಟ್ನಿ ಮಾಡಿಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತದೆ. ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.